ಪ್ರೈಸ್ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 18ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನಿಗೆ ನಾವು ಇವತ್ತು ಪ್ರಾರ್ಥನೆಗಳನ್ನ ಮಾಡುವಾಗ, ವಿಜ್ಞಾಪನೆಗಳನ್ನ ಮಾಡುವಾಗ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ವಿಮೋಚನೆ ಮಾಡುವವರಾಗಿದ್ದಾರೆ. ಶತ್ರುಗಳಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡುವವರಾಗಿದ್ದಾರೆ. ಇವತ್ತು ಶತ್ರು ಅಂದರೆ ಸೈತಾನನು, ಅವನು ನಮಗೆ ವಿರೋಧವಾಗಿ ಅವನು ಏನ್ ಮಾಡುವವನಾಗಿದ್ದಾನೆ? ಹೋರಾಡಿಕೊಂಡಿರುವವನಾಗಿದ್ದಾನೆ. ನಮಗೆ ವಿರೋಧವಾಗಿ ಅನೇಕ ತೊಂದರೆಗಳನ್ನು ಅವನು ಕೊಂಡು ಬರುವವನಾಗಿದ್ದಾನೆ. ಕಣ್ಣೀರನ್ನು ಅವನು ಕೊಂಡು ಬರುವವನಾಗಿದ್ದಾನೆ. ಉಪದ್ರವಗಳನ್ನು ಅವನು ಕೊಂಡು ಬರುವವನಾಗಿದ್ದಾನೆ. ನಾವು ಇವತ್ತು ಕರ್ತನನ್ನ ನೋಡಿ ಕರೆಯುವಾಗ, ದೇವರೇ, ನನ್ನ ಕೆಲ್ಸಕ್ಕೆ ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಜೀವಿತದಲ್ಲಿ ದೇವರೇ, ಸೈತಾನನು ಏನ್ ಮಾಡುವವನಾಗಿದ್ದಾನೆ? ಹೋರಾಡಿಕೊಂಡಿರುವವನಾಗಿದ್ದಾನೆ. ಸ್ವಾಮಿ, ನನ್ನ ನೀನು ತಪ್ಪಿಸು, ನನ್ನ ನೀನು ರಕ್ಷಿಸು ಸ್ವಾಮಿ ಅಂತ ಹೇಳುವಾಗ, ಕರ್ತನಾತ್ಮನು ಎಲ್ಲ ವಿಧವಾದ ಸೈತಾನನ ಕ್ರಿಯೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ವಿಮೋಚನೆನ ಉಂಟು ಮಾಡುವವರಾಗಿದ್ದಾರೆ. ರಕ್ಷಣೆನ ಉಂಟು ಮಾಡುವವರಾಗಿದ್ದಾರೆ. ಎಡುವಂತಹ ನಮ್ಮ ಕಾಲುಗಳನ್ನ ದೇವರು ಬಲಪಡಿಸಿ ಅನುದಿನವೂ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಏನೆಲ್ಲ ಹೋರಾಡಿಕೊಂಡಿದೆ ಅದನ್ನ ಕರ್ತನ ಮುಂದೆ ಇಡುವಾಗ ದೇವರು ಅದರಿಂದ ನಮ್ಮನ್ನ ಬಿಡಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಎಲ್ಲ ವಿಧವಾದ ಕ್ರಿಯೆಗಳಿಂದ, ದುಷ್ಟತನದ ಕ್ರಿಯೆಗಳಿಂದ ನಿನ್ನ ಜನರನ್ನ ತಪ್ಪಿಸಿ ರಕ್ಷಿಸು. ಪ್ರಾರ್ಥನೆಗಳನ್ನು ಕೇಳುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.